ಅದ್ರಲ್ಲೂ ಅಣ್ಣನ ಕೋಪ ನೋಡ್ತಿದ್ರೆ ನಂಗೆ ಭಯ ಆಗ್ತಿತ್ತು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ, ಎಲ್ಲ ನನ್ನ ಹಣೆ ಬರ. ಎಲ್ಲೋದ್ರಮ್ಮ ಇವರು? ಏನು ಸಮಾಧಾನ ಮಾಡ್ಕೊಳಮ್ಮ. ಅಮ್ಮ, ನೀವಿನ್ನೂ ಬೇಜಾರಲ್ಲೇ ಇದ್ದೀರಾ? ಅದು ನಮ್ ಕೋದಣ್ಣನ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಅಪ್ಪ ಅಮ್ಮ ಇಬ್ರು ಬೇಜಾರ್ ಮಾಡ್ಕೊಂಡ್ ಕೂತಿದ್ದಾರೆ. ಬೇಜಾರ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಆ ದೇವ್ರು ಎಲ್ಲಾನು ನೋಡ್ತಿದ್ದಾನೆ, ಎಲ್ಲಾನು ಸರಿ ಮಾಡ್ತಾನೆ. ನಮ್ ಕೋದಣ್ಣನ ಒಬ್ಬ ಬೇಗ ಸರಿಯಾದ್ರೆ ಸಾಕು. ಹೇಳಿದ್ನಲ್ಲ ಪೂಜಾ, ಎಲ್ಲ ಸರಿಯಾಗುತ್ತೆ. ನಿಮ್ಮ ಅಣ್ಣ ಮೊದ್ಲಿನ ತರ ನಿಮ್ಮ ಹತ್ರ ಎಲ್ಲ ನಗ್ನಗ್ತಾ ಮಾತಾಡ್ತಿರ್ತಾನೆ ನೋಡು. ಆಮೇಲೆ ಅದೇ ಮದುಮಕ್ಕಳನ್ನ ಕೋಡೆ ಕಣಿಸೋದಕ್ಕಿಂತ ಮುಂಚೆ ಆಗ್ಬೇಕಾಗಿರೋ ಶಾಸ್ತ್ರಗಳನ್ನೆಲ್ಲ ಮಾಡೋಣ ಅನ್ಕೊಂಡಿದ್ವಿ. ಈಗ ಆಗಿರೋದೆಲ್ಲ ಮರ್ತು ಬಿಡೋಣ, ಆ ಶಾಸ್ತ್ರಗಳನ್ನ ಖುಷಿಯಿಂದ ಮಾಡೋಣ ಬನ್ನಿ. ಆದ್ರೆ ಕೋದಂಡಣ್ಣ ಒಪ್ಬೇಕಲ್ಲ. ನೀವಿಬ್ರು ಹೋಗ್ಕರೀರಿ, ಖಂಡಿತ ನಿಮ್ಮ ಅಣ್ಣ ಒಪ್ಕೋತಾರೆ. ಅದು ಅವನಿಗೆ ನಮ್ಮೇಲೆ ಕೋಪ ಇರೋದಮ್ಮ. ಆದ್ರೆ ನಿಮ್ಮಿಬ್ಬರನ್ನ ಕಂಡ್ರೆ ಅವನಿಗೀಗ್ಲೂ ಅದೇ ಪ್ರೀತಿ ಇರುತ್ತೆ. ಬೇಜಾರು ಮಾಡ್ಕೋಬೇಡಿ. ಹಾಗಾದ್ರೆ ನಾವ್ ಕರೆದ್ರೆ ಅಣ್ಣ ಬರ್ತಾನಾ? ಹಾ ಹೌದು, ನೀವ್ ಕರೆದ್ರೆ ಖಂಡಿತ ಬರ್ತಾನೆ ಕಣೆ. ಹೋಗ್ ಕರ್ಕೊಂಡ್ ಬಾರೋ. ಅಮ್ಮ, ಹಾಗಿದ್ರೆ ನೀನ್ ಅಳ್ಬೇಡ. ಹೇಗಾದ್ರೂ ಮಾಡಿ ನಾವು ಕೋದಂಡಣ್ಣನ ಕರ್ಕೊಂಡ್ ಬರ್ತೀವಿ. ನಡಿ ಪೂಜಾ. ನಿನ್ನ ಇಷ್ಟು ಕಷ್ಟಪಟ್ಟು ಬೆಳೆಸ್ದೆ, ಆದ್ರೆ ನನ್ನ ದೃಷ್ಟ ನೀನು ಕಂಡ್ಕೊಂಡ್ಬಿಡ್ತಲ್ಲ ಮಗಳೇ. ಯಾಕತ್ತೆ ಈ ತರ ಮಾತಾಡ್ತಾ ಇದ್ದೀರಾ? ಇನ್ನೇನ್ ಮಾಡ್ಲಿ ಅಳಿ ಅಂದ್ರೆ, ಸರಿ ಮನೆಯವರೆಲ್ಲ ನನ್ನನ್ನ ಕಳ್ಳಿ ಅಂದ್ರು, ಸುಮ್ನಿದ್ದೆ. ಈಗ ನನ್ ಮಗಳನ್ನ ಮನೆ ಹಾಳಿ ಅಂತ ಕರೀತಿದ್ದಾರೆ. ಏನ್ ಮಾಡ್ಲಿ? ಏನ್ ಹೇಳ್ತಿದ್ದೀರಾ ನೀವು? ಮಾಯಾ ಏನ್ ಮಾಡಿದ್ಲು? ಇವಳು ಏನು ಅಂತ ನಿಮಗ್ ಗೊತ್ತು ಅಳಿ ಅಂದ್ರೆ, ನಿಮಗ್ ಗೊತ್ತು. ಆದ್ರೆ ಊರ್ನವರೆಲ್ಲ ಮನೇನ 2 ಭಾಗ ಮಾಡ್ಬಿಟ್ಲು ಇವಳು ಅಂತ ಮಾತಾಡ್ತಿದ್ದಾರೆ. ನೋಡಿ, ಯಾರು ಏನ್ ಮಾತಾಡಿದ್ರು ನೀವೇನ್ ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಮಾಯಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ನಾನು ಅವಳ ಜೊತೆ ಇದ್ದೀನಿ. ಅದು ನಿಮ್ ದೊಡ್ಡ ಗುಣ ಅಳಿ ಅಂದ್ರೆ. ಆದ್ರೆ ಈ ಮನೆಯವ್ರಿಗೂ ನನ್ನ ಮಗಳು ಕಾಲ್ ಕಸ ತರ ಆಗೋಗಿದ್ದಾಳೆ. ಪ್ರತಿಯೊಬ್ಬ ತಾಯಿನೂ ತಮ್ಮ ಮಗಳು ಮದುವೆ ಆದ್ರೆ ನೆಮ್ಮದಿಯಾಗಿರ್ತಾರೆ. ಆದ್ರೆ ನನ್ ಪಾಲ್ಗದು ಇಲ್ಲದೆ ಆಗೋಯ್ತು ನೋಡಿ. ಹೆಸರಿಗೆ ಮನೆ ತುಂಬಾ ಜನ ಇದ್ದಾರೆ, ಆದ್ರೆ ನನ್ ಮಗಳ ಪಾಲ್ಗೆ ನಿಮ್ಮನ್ ಬಿಟ್ಟು ನನ್ನನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಅಮ್ಮ, ಪದೇ ಪದೇ ಯಾಕೆ ಹೇಳಿದನ್ನೇ ಹೇಳ್ತಿದ್ಯಾ? ಅವ್ರು ಆಲ್ರೆಡಿ ಇಷ್ಟೆಲ್ಲ ಆಗಿದೆ ಅಂತ ಮೊದ್ಲೇ ಬೇಜಾರಲ್ಲಿದ್ದಾರೆ. ನೀನ್ ಈ ತರ ಎಲ್ಲ ಹೇಳಿದ್ರೆ ಇನ್ನೂ ಬೇಜಾರಾಗಲ್ವಾ? ಕಂದ, ಒಬ್ಬ ತಾಯಿಯಾಗಿ ನನ್ಗೆ ನನ್ ಮಗಳು ಅಳಿಯ ಸಂತೋಷವಾಗಿ ಖುಷಿಯಾಗಿರ್ಬೇಕು, ಅದಕ್ಕೆ ಹೇಳ್ದೆ ಅಷ್ಟೇಮ್ಮ. ಅಮ್ಮ, ನಾನ್ ಖುಷಿಯಾಗೇ ಇದೀನಲ್ಲ. ನನ್ಗೋಸ್ಕರ ನನ್ ಗಂಡ ಇದ್ದಾರೆ, ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ನಿಂಗದೆಲ್ಲ ಗೊತ್ತಾಗಲ್ಲ ಕಂದ. ಮದುವೆ ಆದ್ಮೇಲೆ ತುಂಬಾ ಶಾಸ್ತ್ರಗಳಿರುತ್ತೆ ಅಲ್ಲ. ಇಲ್ಲಿ ಮನೆಯವ್ರು ಯಾರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಆ ವಸುಮತಿ ದೊಡ್ಡೋಳಲ್ವಪ್ಪ, ಅವಳಾದ್ರೂ ತನ್ನ ಕರ್ತವ್ಯನ ಸರಿಯಾಗಿ ಮಾಡ್ಬೇಕು ಅಲ್ವಾಳಿ ಅಂದ್ರೆ. ಅತ್ತೆ ನೋಡಿ, ನೀವು ಯಾರಿಗೋಸ್ಕರನೂ ಕಾಯೋದ್ ಬೇಕಾಗಿಲ್ಲ. ಅದೇನ್ ಶಾಸ್ತ್ರ ಇದೆಯೋ ನೀವೇ ಮಾಡಿ ಮುಗಿಸಿ. ಈಗ ಹೇಳಿದ್ರಲ್ಲ,
ತುಂಬಾ ಸಂತೋಷ ಆಯ್ತು. ಸರಿ ಹೇಳಿ ಅಂದ್ರೆ ಇವತ್ತು ನೀವು ಸಂಸಾರ ಶುರು ಮಾಡ್ಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಒಂದ್ ನಿಮಿಷ ಬಂದೆ, ಇಲ್ಲ ದೇವ್ರೆ, ಕೋದಂಡ ಇವತ್ತಾದ್ರೂ ಕೋಪ ಬಿಟ್ಟು ಬರ್ಲಪ್ಪ, ನಿನ್ನ ಹತ್ರ ಅಷ್ಟೇನೆ ಕೇಳ್ಕೊಳ್ಳೋದು. ಏನ್ ಮಾಡ್ತಾವಳಿಲ್ಲಿ? ಓಹೋ, ಹಾಲು. ಅಯ್ಯಯ್ಯೋ, ಎಲ್ಲ ಇಟ್ಟಿದ್ನಲ್ಲ, ಎಲ್ಲ ಹೋಯ್ತು? ಛೆ, ಈ ಮನೇಲಿ ನನ್ನ ಅಳಿಯ ಒಬ್ಬ ದುಡಿಯೋದು, ಮಿಗ್ದವರೆಲ್ಲ ಕುತ್ಕೊಂಡು ತಿನ್ನೋದು. ಆದಷ್ಟು ಬೇಗ ಇದಕ್ಕೆ ಬ್ರೇಕ್ ಹಾಕಬೇಕು. ಇಲ್ಲಿದೆ ಹಾಲು. ಎಲ್ಲಿ? ಅಲ್ಲೇ ಇದೆಯಾ? ಇದೇನಿದು, ಈ ಪೀಡೆಗಳು ಈ ಕಡೆ ಬರ್ತಿದಾವೆ. ಇವ್ ಡ್ರಾಮಾನ್ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕಲ್ಲ. ಅಣ್ಣ, ನಮ್ಮೇಲೂ ನಿನ್ಗೆ ಕೋಪನಾ? ನಾವೆಲ್ಲ ನಿನ್ನ ಎಷ್ಟು ಗೌರವದಿಂದ ನೋಡ್ತೀವಿ, ಎಷ್ಟು ಪ್ರೀತಿಯಿಂದ ಕಾಣ್ತೀವಿ ಅಂತ ನಿಂಗೂ ಚೆನ್ನಾಗ್ ಗೊತ್ತು. ಮತ್ತೆ ಯಾಕಣ್ಣ ಇಷ್ಟೊಂದು ಕೋಪ? ಅಣ್ಣ, ನೀನ್ ಮಾತಾಡ್ತಾ ಇಲ್ಲ ಅಂತ ಅಪ್ಪ, ಅಮ್ಮ, ಅಕ್ಕ ಎಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಮನೇಲಿ ಏನೇ ಸಮಸ್ಯೆ ಬಂದ್ರು ಕುಟುಂಬದವರೆಲ್ಲ ಕೂತ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಣ್ಣ? ಪ್ರೀತಿ, ಒಗ್ಗಟ್ಟಿಗೆ ಅಂತ ದೊಡ್ಡ ಶಕ್ತಿ ಇದೆ ಅಂತ ನೀನೇ ಅಲ್ವಣ್ಣ ಹೇಳಿದ್ದು. ಹೀಗ್ ನೀನೇ ಅದನ್ನ ಮರೆತ್ರೆ ಹೇಗಣ್ಣ? ಅಣ್ಣ, ನೀನೇ ಹಿಂಗ್ ಕೋಪ ಮಾಡ್ಕೊಂಡ್ರೆ ನಮ್ಗೆಲ್ಲ ಯಾರಣ್ಣ ಗತಿ? ಇವ್ ಡ್ರಾಮಾ ನೋಡಿ ಕೋದಂಡ ಏನಾದ್ರೂ ಕರಗ್ ಬಿಟ್ರೆ ಕಷ್ಟ ಆಗುತ್ತಲ್ಲ. ಅಣ್ಣ, ನೀನೇ ಈ ತರ ಇದ್ರೆ ನಮಗ್ ದಿಕ್ಕೆ ತೋಚಲ್ಲ ಅಣ್ಣ. ನಿನ್ ಕೈ ಮುಗಿದ್ ಬೇಡ್ಕೋತೀನಣ್ಣ, ಪ್ಲೀಸ್ ಅಣ್ಣ, ಏನಾದ್ರೂ ಮಾತಾಡಣ್ಣ. ಯಾಕ್ರಪ್ಪ ಹೀಗೆಲ್ಲ ಅಳ್ತಿದ್ದೀರಿ?